ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಸ್ತನ ಹಾಲಿನ ಮಹತ್ವ, ಅದರ ಕೊರತೆ ಇವತ್ತು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣ್ಬರ್ತಾ ಇದೆ. ಇದಕ್ಕೆ ಕಾರಣಗಳು ಏನು, ಹಾಗಿದ್ದರೆ ಇವತ್ತಿನ ತಾಯಂದಿರು ಅನುಸರಿಸಬೇಕಾದ ನಿಯಮಗಳೇನು ಅನ್ನೋದರ ಕುರಿತು ಈ ಕಾರ್ಯಕ್ರಮ. ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಸ್ತನ ಹಾಲಿಗೆ ಪರ್ಯಾಯವಾಗಿ ಶಿಶು ಆಹಾರಗಳನ್ನು ಅದು ಬಾಟಲಿನ ಮೂಲಕ ಕೊಡಲಿಕ್ಕೆ ಪ್ರಾರಂಭಿಸಿದ ನಂತರ ಈ ತಾಯಂದಿರಲ್ಲಿ ಸ್ತನ ಹಾಲಿನ ಉತ್ಪತ್ತಿನೇ ಕಡಿಮೆ ಆಯಿತು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಶಿಶು ಆಹಾರಗಳನ್ನು ಕೊಡಲಿಕ್ಕೆ ಪ್ರಾರಂಭಿಸಿದ ನಂತರ ಶಿಶು ಏನು ಮಾಡ್ತು ಅಂತಂದರೆ ಬಾಟಲ್ನಲ್ಲಿ ಸುಲಭವಾಗಿ ಅದಕ್ಕೆ ಹಾಲು ಸಿಗ್ತಾ ಇತ್ತು, ಅದು ಹೀರದೆ ಹಾಲು ಸಿಗ್ತಾ ಇತ್ತು. ಹೀಗಾಗಿ ಅದು ಹೀರುವ ಒಂದು ಆಸಕ್ತಿನೇ ಕಳ್ಕೊಂಡು ಬಿಡ್ತು. ತಾಯಿಯಲ್ಲಿ ಹಾಲಿದೆ ಇವತ್ತು, ಆದರೆ ಮಗು ಹೀರ್ತಾ ಇಲ್ಲ. ಮಗು ಹಾಲನ್ನು ಹೀರದೆ ಹೋದಾಗ ಆ ತಾಯಿಯಲ್ಲಿ ಆ ಹಾಲಿನ ಉತ್ಪತ್ತಿ ಕಡಿಮೆ ಆಗಿಬಿಡುತ್ತೆ. ಮಗು ಹೆಚ್ಚು ಹಾಲನ್ನು ಹೀರಿದಂತೆ ಹೆಚ್ಚು ಉತ್ಪತ್ತಿ ಆಗುತ್ತೆ ತಾಯಂದಿರಲ್ಲಿ. ಆದರೆ ಈ ತಾಯಿ ಮಗು ಹಾಲನ್ನು ಹೀರ್ತಾನೆ ಇಲ್ಲ, ಹೀಗಾಗಿಬಿಟ್ಟು ಅದು ಉತ್ಪತ್ತಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ತಾಯಂದಿರು ದಯವಿಟ್ಟು ಗಮನಿಸಬೇಕಾದ ಅಂಶ ಏನು ಅಂತಂತಂದರೆ, ಬಾಟಲಿನ ಮೂಲಕ ತಾವು ಬದಲಿ ಆಹಾರನ ಕೊಡಬೇಡಿ. ಅವಶ್ಯಕತೆ ಇದ್ದರೆ ಅವರನ್ನು ಒಂದು ಲೋಟದಲ್ಲಿ ಶಿಶು ಆಹಾರನ ಲೋಟದ ಮೂಲಕ ಅಥವಾ ಒಂದು ಚಮಚೆಯ ಮೂಲಕ ಮಕ್ಕಳಿಗೆ ಉಣಿಸಿ, ಆದರೆ ಬಾಟಲನ್ನ ಮೂಲಕ ಕೊಡಬೇಡಿ ಅಂತೇಳಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದರ ಮುಂದುವರೆದ ಭಾಗವಾಗಿ ಎರಡನೇ ಕಾರಣ ಯಾವುದು ಅಂತಂತಂದರೆ, ಇವತ್ತಿನ ತಾಯಂದಿರ ದೇಹ ವಿಷಮಯ ಆಗಿರೋದು. ದೇಹ ಹೇಗೆ ವಿಷಮಯ ಆಯಿತು ಅಂತಂದರೆ, ಇವತ್ತು ಆ ಮಾಲಿನ್ಯತೆಯಿಂದ, ಪರಿಸರ ಮಾಲಿನ್ಯತೆಯಿಂದ ನಮ್ಮ ಸುತ್ತಮುತ್ತಲೂ ನಾವು ಅತಿ ಹೆಚ್ಚು ರಾಸಾಯನಿಕಮಯ ಜಗತ್ತನ್ನು ನಾವು ನಿರ್ಮಿಸಿಕೊಂಡಿದ್ದೇವೆ. ನಾವು ಹೊಲಗದ್ದೆಗಳಲ್ಲಿ ನಮ್ಮ ರೈತರು ಕೀಟನಾಶಕಗಳನ್ನು ಬಳಸ್ತಾರೆ. ನಾವು ಪೆಟ್ರೋಲು ಡೀಸೆಲನ್ನು ಅತಿ ಹೆಚ್ಚಾಗಿ ಬಳಸ್ತೀವಿ. ಮನೆಗಳಲ್ಲಿ ಎಲ್ಲ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಅಂಶ ಇವತ್ತು ಜಾಸ್ತಿ ಆಗಿದೆ. ಈ ರೀತಿ ರಾಸಾಯನಿಕಮಯ ಜಗತ್ತಾದಾಗ ನಮ್ಮ ದೇಹದಲ್ಲಿ ಕೂಡ ಈ ವಿಷಗಳು ಹೆಚ್ಚು ಆಗ್ತಾ ಇದ್ದಾವೆ. ಈ ರಾಸಾಯನಿಕಗಳು ನಮ್ಮ ದೇಹವನ್ನು ಸೇರಿದಾಗ ಈ ರಾಸಾಯನಿಕಗಳು ತಾಯಂದಿರಲ್ಲಿ ಹಾಲಿನ ಉತ್ಪತ್ತಿಯನ್ನು ಕುಗ್ಗಿಸ್ತಾ ಇದ್ದಾವೆ. ಯಾಕೆಂದರೆ ಈ ರಾಸಾಯನಿಕಗಳು ಹೆಚ್ಚು ಕಡಿಮೆ ಈಸ್ಟ್ರೋಜನ್ನಂತೆ ಕೆಲಸ ನಿರ್ವಹಿಸ್ತಾವೆ. ಈ ಈಸ್ಟ್ರೋಜನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಾಯಂದಿರಿಗೆ ಆ ಸಮಯದಲ್ಲಿ ಸಿಕ್ಕರೆ ಅವರ ಹಾಲು ಉತ್ಪಾದನೆ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ನಾವು ಆದಷ್ಟು ಸ್ವಚ್ಛವಾದ ವಾತಾವರಣದಲ್ಲಿ ನಮ್ಮ ತಾಯಂದಿರನ್ನು ಇಡಬೇಕು. ಆ ಒಂದು ವಾತಾವರಣ ಅವರಿಗೆ ಸಿಕ್ಕರೆ ಅವರ ಹಾಲು ಉತ್ಪತ್ತಿ ಕೂಡ ಅದರಿಂದ ಜಾಸ್ತಿ ಆಗುತ್ತೆ. ವಿಜ್ಞಾನಿಗಳು ಸ್ತನ ಹಾಲಿನ ಮಹತ್ವದ ಕುರಿತು ಹೆಚ್ಚು ಅಭ್ಯಾಸ ಮಾಡಿದರೂ ಬಿಟ್ಟರೆ ಆ ಸ್ತನ ಹಾಲಿನ ಉತ್ಪಾದನೆ ಬಗ್ಗೆ ಅವರು ಆಸಕ್ತಿ ಅಷ್ಟೊಂದು ವಹಿಸಲಿಲ್ಲ. ಹೀಗಾಗಿ ಸ್ತನ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತಾ ಇದ್ದಂಗೆ ಅವರು ಎಚ್ಚೆತ್ತುಕೊಂಡ್ರು. ಯಾಕೆ ಆಗ್ತಾ ಇದೆ ಇದು ಅನ್ನೋದ್ರ ಕುರಿತು ಹೆಚ್ಚು ಸಂಶೋಧನೆಗಳನ್ನು ಅವರು ಮಾಡ್ತಾ ಹೋದರು. ಮಾಡಿದಾಗ ಅವರಿಗೆ ಅತ್ಯಂತ ಆಶ್ಚರ್ಯಕರ ವಿಚಾರಗಳು ಅವರ ಗಮನಕ್ಕೆ ಬಂದವು. ಈ ಕುರಿತು ವಿಜ್ಞಾನಿಗಳು ಏನು ಹೇಳ್ತಾರೆ, ಯಾವ್ಯಾವ ಕಾರಣಗಳನ್ನು ಅವರು ತಿಳಿಸ್ತಾರೆ ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಲವಾರು ದೇಶಗಳಲ್ಲಿ ಸಂಶೋಧನೆಗಳನ್ನು ವಿಜ್ಞಾನಿಗಳು ನಡೆಸಿದರು. ಯಾವ ತಾಯಂದಿರಲ್ಲಿ ಹೆಚ್ಚು ರಾಸಾಯನಿಕಗಳು ಇವೇನೋ ಆ ತಾಯಂದಿರಲ್ಲಿ ಹಾಲಿನ ಉತ್ಪಾದನೆ ಕುಗ್ಗಿತ್ತು. ಇದು ಗಮನಕ್ಕೆ ಬಂದು ಈ ತಾಯಂದಿರ ದೇಹ ಸೇರಿದ ಪರಿಸರದಲ್ಲಿನ ರಾಸಾಯನಿಕಗಳು ಸ್ತನ ಹಾಲಿನ ಉತ್ಪಾದನೆಯಲ್ಲಿ ಕೊರತೆ ಉಂಟು ಮಾಡ್ತಾವೋ ಅನ್ನೋದನ್ನು ಸ್ಪಷ್ಟವಾಗಿ ವಿಜ್ಞಾನಿಗಳು ನಿರೂಪಿಸಿದರು. ಮೊದಲನೆಯದಾಗಿ ಸ್ತನ ಹಾಲು DDTಯಿಂದ ವಿಷಪೂರಿತ ಆಗಿತ್ತು ಅನ್ನೋ ವಿಚಾರವನ್ನು 1949ರಲ್ಲಿಯೇ ಮಾರ್ಟನ್ ಬಿ ಸ್ಕಿಂಡ್ ಎಂಬ ವೈದ್ಯರು ಗುರುತಿಸ್ತಾರೆ. DDT ಅಂತಹ ಕೀಟನಾಶಕಗಳ ಸಂಪರ್ಕದಲ್ಲಿ ಇರದೇ ಇರೋ ತಾಯಂದಿರ ಹಾಲಿನಲ್ಲಿ ಕೂಡ DDTಯ ಅಂಶಗಳು 1951ರಲ್ಲಿ ವಿಜ್ಞಾನಿಗಳು ಪ್ರಥಮ ಬಾರಿಗೆ ಕಂಡುಹಿಡಿದರು. ಅಂದರೆ DDT ನಮ್ಮ
ಗಾಳಿಯಲ್ಲಿ ಹಾಸುವಕ್ಕಾಗಿದೆ. ಹೀಗಾಗಿ ಆ ತಾಯಿ DDTಯ ಸಂಪರ್ಕದಲ್ಲಿ ಇರಲಿ ಬಿಡಲಿ ಅವಳ ದೇಹವನ್ನು DDT ಸೇರ್ತಾ ಇದೆ ಅನ್ನೋದನ್ನು ಸ್ಪಷ್ಟಪಡಿಸಿದರು. ಮಾನವರು ಉಪಯೋಗ ಮಾಡ್ತಾ ಇರೋ ವಿಷವಸ್ತುಗಳು ತಾಯಿಯ ಹಾಲನ್ನು ಕೂಡ ಇವತ್ತು ಕಲುಷಿತಗೊಳಿಸಿದ್ದು ಜಗತ್ತನ್ನು ದಂಗಾಗಿಸ್ತು. ಅಮೇರಿಕೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ನ ವಿಜ್ಞಾನಿಗಳು 1978ರಿಂದ 1982ರವರೆಗೆ 858 ಜೊತೆ ತಾಯಿ ಶಿಶುಗಳ ಅಧ್ಯಯನ ನಡೆಸಿ ಅವರ ಸ್ತನಹಾಲಿನಲ್ಲಿದ್ದ ವ್ಯಾಪಕವಾಗಿದ್ದ ಪಾಲಿಕ್ಲೋರಿನೇಟೆಡ್ ಡೈಫಿನೈಲ್ಸ್ ಮತ್ತು DDT ಮೂಲಕ ಹೊರಬರುವ DDT ದೇಹ ಸೇರಿದರೆ DDT ಒಡೆದು DDE ಆಗುತ್ತೆ. ಈ DDEಯನ್ನು ಕೂಡ ಅವರು ತಾಯಿ ಹಾಲಲ್ಲಿ ಪತ್ತೆ ಮಾಡಿದರು. ಈ DDE ಹೆಚ್ಚು ತಾಯಂದಿರಲ್ಲಿ ಯಾವ ತಾಯಂದಿರಲ್ಲಿ ಹೆಚ್ಚಿತ್ತೋ ಅವರಲ್ಲಿ ಅದರ ಈಸ್ಟ್ರೋಜನ್ ಗುಣಗಳಿಂದಾಗಿ ಸ್ತನಹಾಲಿನ ಕೊರತೆ ಉಂಟಾಗಿರೋದನ್ನು ಕೂಡ ಅವರು ಗುರುತಿಸಿದರು. ಸಂಶೋಧನೆಗಳ ಆಧಾರದ ಮೇಲೆ ವಿಜ್ಞಾನಿಗಳು 1950ರ ನಂತರ ಜನಿಸಿದ ಪ್ರತಿಯೊಬ್ಬರ ರಕ್ತದಲ್ಲಿಯೂ ಕೂಡ ಇವತ್ತು DDT ಅಂಶಗಳು ಲಭ್ಯ ಇವೆ ಎಂಬ ಆಘಾತಕಾರಿ ಅಂಶವನ್ನು ಕೂಡ ಅವರು ಬೆಳಕಿಗೆ ತರ್ತಾರೆ. ನಮ್ಮ ದೇಶದಲ್ಲಿ ಆಂಧ್ರ ಪ್ರದೇಶದ ತಾಯಂದಿರ ಹಾಲಿನಲ್ಲಿ ಹೆಚ್ಚು DDT ಇದೆ. ಇಡೀ ದೇಶದ ತುಂಬ DDTಯ ಬಳಕೆಯನ್ನು ಸಾಕಷ್ಟು ರಾಷ್ಟ್ರಗಳು ನಿಷೇಧಿಸಿದವು. ಆದರೆ ಭಾರತ ಅದಕ್ಕೆ ಇನ್ನೂ ನಿಷೇಧಿಸಿಲ್ಲ. ಇದು ಆತಂಕದ ಸಂಗತಿ. ಉತ್ತರ ಮೆಕ್ಸಿಕೋ ದೇಶದಲ್ಲಿ ಒಂದು ಸಂಶೋಧನೆ ನಡೀತು. ಅಲ್ಲಿ ಹೆಚ್ಚು DDE ಹೊಂದಿರುವ ತಾಯಂದಿರು ಕೇವಲ 3 ತಿಂಗಳು ಹಾಲುಣಿಸ್ತಾರೆ ಮಗುವಿಗೆ. ಆದರೆ ಕಡಿಮೆ DDE ಹೊಂದಿರೋ ತಾಯಂದಿರು 7.5 ತಿಂಗಳು ಹಾಲುಣಿಸಲಿಕ್ಕೆ ಸಾಧ್ಯ ಆಗಿತ್ತು. ಇನ್ನು ಮಿಚಿಗನ್ನಲ್ಲಿ ಒಂದು ಅಧ್ಯಯನ ನಡೀತು. ಇದು ಪ್ರಥಮ ಬಾರಿಗೆ ತಾಯಿಯಾದವರಲ್ಲಿ ಹೆಚ್ಚು DDE ಹೊಂದಿರೋದವರಲ್ಲಿ 13 ವಾರ ಮತ್ತು ಕಡಿಮೆ DDE ಹೊಂದಿರುವವರಲ್ಲಿ 30.3 ವಾರ ಹಾಲುಣಿಸಲಿಕ್ಕೆ ಸಾಧ್ಯವಾಗಿದ್ದನ್ನು ತಿಳಿಸಿತು. ಪರ್ಫ್ಲೋರೋ ಆಕ್ಸಾನೋಯಿಕ್ ಆಸಿಡ್ ಎಂಬ ಪರ್ಫ್ಲೋರೋ ಅಲ್ಕೈಲ್ ವಸ್ತುಗಳು ವಾತಾವರಣದ ಮೂಲಕ ದೇಹವನ್ನು ಸೇರಿದ್ದು ಇವುಗಳ ಪ್ರಮಾಣ ತಾಯಂದಿರಲ್ಲಿ ದೇಹದಲ್ಲಿ ಹೆಚ್ಚಾಗಿದ್ದಲ್ಲಿ ಅದು ಸ್ತನಹಾಲಿನ ಮೂಲಕ ಹೊರಗೆ ಬರುತ್ತೆ ಹಾಗೂ ಆ ತಾಯಿ ಹಾಲನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾಳೆ ಎನ್ನುವ ಆಘಾತಕಾರಿ ವಿಚಾರವನ್ನು ಎನ್ವಿರಾನ್ಮೆಂಟಲ್ ಹೆಲ್ತ್ ಪರ್ಸ್ಪೆಕ್ಟಿವ್ಸ್ ಎಂಬ ಆರೋಗ್ಯ ಒಂದು ಮ್ಯಾಗ್ಝಿನ್ ಏನು ಹೇಳುತ್ತೆ, ಜನವರಿ 2017ರ ಸಂಚಿಕೆಯಲ್ಲಿ ಅದು ತಿಳಿಸ್ತು. ಅತಿ ಹೆಚ್ಚು ಪರ್ಫ್ಲೋರೋ ಆಕ್ಟಾನೋಯಿಕ್ ಆಸಿಡ್ ಹೊಂದಿದ ತಾಯಂದಿರು ಕೇವಲ 3 ರಿಂದ 6 ತಿಂಗಳುಗಳಲ್ಲಿ ಹಾಲು ಉಣಿಸೋದನ್ನು ನಿಲ್ಲಿಸ್ತಾರೆ ಅಂಥೇಳಿ ಸಿನ್ಸಿನ್ನಟಿ ಆಸ್ಪತ್ರೆಯ 336 ಮಹಿಳೆಯರಲ್ಲಿ ನಡೆಸಿದ ಸಂಶೋಧನೆ ತಿಳಿಸುತ್ತೆ. ಸಿನ್ಸಿನ್ನಟಿಯ 75% ಮಹಿಳೆಯರು ಕೇವಲ 1 ತಿಂಗಳಿಗಿಂತ ಕಡಿಮೆ ಅವಧಿಗೆ ಮಾತ್ರ ಹಾಲು ಉಣಿಸ್ತಾ ಇದ್ದಾರೆ. ಈ ಸಮಸ್ಯೆ ಇವತ್ತು ಭಾರತದಲ್ಲಿ ಕೂಡ ಬರ್ತಾ ಇದೆ. ತಾಯಿ ತನ್ನ ದೇಹದಲ್ಲಿನ ವಿಷಗಳನ್ನು ಹಾಲಿನ ಮೂಲಕ ಹೊರಗೆ ಹಾಕಿ ತನ್ನ ದೇಹವನ್ನು ಶುದ್ಧಗೊಳಿಸ್ಕೊಳ್ತಾಳೆ. ಆದರೆ ತನ್ನ ಹಾಲನ್ನು ಹೊರಗೆ ಹಾಕಿದಾಗ ಆ ಹಾಲು ಸಿಗೋದು ಮಗುವಿಗೆ. ಅದರ ಶರೀರ ಸೂಕ್ಷ್ಮ ಶರೀರ ಇರುತ್ತೆ. ಅದಕ್ಕೆ ಈ ವಿಷ ಅತ್ಯಂತ ಕೆಟ್ಟ ವಿಷವಾಗಿ ಪರಿಣಮಿಸುತ್ತೆ. ಆದರೆ ಅದಕ್ಕೆ ಅನಿವಾರ್ಯ ತಾಯಿ ಹಾಲನ್ನು ಕುಡಿಲೇಬೇಕಿದೆ ಅದು. ಹೀಗಾಗಿ ತಾಯಿ ಹಾಲನ್ನು ಕುಡಿತಾ ಮಕ್ಕಳು ಇವತ್ತು ಹಲವಾರು ಕಾಯಿಲೆಗಳಿಗೆ ಇವತ್ತು ತುತ್ತಾಗ್ತಾ ಇದ್ದಾವೆ. ತಾಯಿ ಹಾಲಿನಲ್ಲಿರುವ ಈ ವಿಷಯಗಳ ಕುರಿತು ಕೆಲವೊಮ್ಮೆ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾರೆ, ಯಾಕೆ ಹೀಗಾಯಿತು ಅಂತ. ಆವಾಗ ಅವ್ರ ಮಗುವಿಗೆ ತಾಯಿಗೆ ಹೇಳ್ತಾರೆ, ನಿನ್ನ ದೇಹದಲ್ಲಿ ವಿಷಯಗಳಿದೆ, ಅದನ್ನು ಮಗುವಿಗೆ ನೀನು ಉಣಿಸ್ತಾ ಇದೆಯಾ ಅಂತೇಳಿ. ಆಗ ಕೆಲವೊಂದು ತಾಯಂದಿರು ಹಾಲು ಉಣಿಸುವುದನ್ನೇ ಬಿಟ್ಟು ಬಿಡ್ತಾರೆ. ಹೀಗಾಗಿ ಈ ತಾಯಿಯ ದೇಹ ಸೇರಿದ ವಿಷಗಳು ಅವರಲ್ಲಿ ಹಾಲಿನ ಉತ್ಪತ್ತಿಯನ್ನು ಕಡಿಮೆ ಮಾಡ್ತಾ ಇದ್ದಾವೆ. ಈ ತಾಯಿಯ ದೇಹ ಸೇರುವ ವಿಷಗಳಲ್ಲಿ ಮುಖ್ಯವಾದ ವಿಷಗಳು ಕೀಟನಾಶಕಗಳು, ಆಮೇಲೆ ಪೆಟ್ರೋಲು ಮತ್ತು ಡೀಸೆಲ್ಗಿಂದ ಹೊರಬರುವ ಗ್ಯಾಸಿಯ ಹೊಗೆಯಲ್ಲಿರುವ ವಿಷವಸ್ತುಗಳು ಹಾಗೂ ಪ್ಲಾಸ್ಟಿಕ್ ಬಳಕೆ, ಅತಿ ಹೆಚ್ಚಾಗಿರುವ ಪ್ಲಾಸ್ಟಿಕ್ ಬಳಕೆ. ಇನ್ನು ನಮ್ಮ ತಾಯಂದಿರು ನಮ್ಮ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿಯ ವಿಷವಸ್ತುಗಳು ಅವರ ದೇಹ ಸೇರ್ತಾವೆ. ಅದಕ್ಕೆ ತಾಯಿ ಆದವಳು ಆದಷ್ಟು ವಿಷವಸ್ತುಗಳಿಂದ ತುಂಬ ದೂರ ಇರಬೇಕು. ಇದಕ್ಕೆ ನಮ್ಮ ಪ್ರತಿಯೊಬ್ಬ ತಾಯಂದಿರು ಗಮನ ಕೊಡಬೇಕು. ಆಗ ಅವರ ದೇಹ ಹೆಚ್ಚು ಕಾಲ ಹಾಲನ್ನು ಉತ್ಪತ್ತಿ ಮಾಡುತ್ತೆ. ಅದರಿಂದ ಮಕ್ಕಳಿಗೆ ಅವ್ರ ತಾಯಂದಿರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೇನೆ. ಇನ್ನು ಹಲವಾರು ಕಾರಣಗಳು
ಸ್ತನ ಹಾಲಿನ ಉತ್ಪತ್ತಿಯನ್ನು ಕಡಿಮೆ ಮಾಡ್ತಾವು. ಅವು ಯಾವುವು ಅನ್ನೋದನ್ನು ನೋಡೋಣ. ಸ್ತನ ಗ್ರಂಥಿಗಳ ಅಲ್ಪ ಬೆಳವಣಿಗೆ. ಅಪರೂಪವಾಗಿ ಕೆಲವು ತಾಯಂದಿರಲ್ಲಿ ಸ್ತನನಾಳಗಳು ಮತ್ತು ಗ್ರಂಥಿಗಳು ಉತ್ತಮ ಬೆಳವಣಿಗೆ ಹೊಂದದೆ ಹಾಲು ಉತ್ಪಾದನೆ ಕುಗ್ಗಿರುತ್ತೆ. ಪ್ರಸವದ ನಂತರ ಈ ತಾಯಂದಿರ ಸ್ತನಗಳು ತಮ್ಮ ಆಕಾರ ಮತ್ತು ಅಳತೆಯಲ್ಲಿ ಬದಲಾವಣೆಗೊಳ್ಳದೆ ಹಾಲು ಉತ್ಪತ್ತಿಯ ಮತ್ತು ತುಂಬಿಕೊಂಡ ಲಕ್ಷಣಗಳು ಕಂಡು ಬರೋದೇ ಇಲ್ಲ. ಆದಾಗ್ಯೂ ಕೂಡ ಸ್ತನ ಹಾಲನ್ನು ಕೊಡೋದನ್ನು ಈ ತಾಯಂದಿರು ನಿಲ್ಲಿಸಬಾರ್ದು. ಸ್ತನ ಹಾಲು ಉಣಿಸುವಿಕೆ ಈ ನಾಳಗಳು ಮತ್ತು ಅಂಗಾಂಶಗಳು ಹೆಚ್ಚು ಹೆಚ್ಚು ಬೆಳೆಯುವಂತೆ ಮಾಡುತ್ತೆ. ಹಾಲು ಸಾಲದಿದ್ದಲ್ಲಿ ಮಗುವಿಗೆ ಬದಲಿ ಆಹಾರಗಳನ್ನು ಚಮಚೆಯ ಮೂಲಕ ಕೊಡಬೇಕೇ ವಿನ ಬಾಟಲಿನ ಮೂಲಕ ಅಲ್ಲ. ನಂತರದ ಗರ್ಭಗಳಲ್ಲಿ ಈ ನಾಳಗಳು ಬೆಳವಣಿಗೆ ಹೊಂದುತ್ತಾವೆ. ಹೀಗಾಗಿ ಪ್ರಥಮ ಗರ್ಭದಲ್ಲಿ ಇದು ಸಮಸ್ಯೆ ಬಿಟ್ಟರೆ ಎರಡನೇ ಗರ್ಭಕ್ಕೆ ಇದು ಸಮಸ್ಯೆ ಅಲ್ಲ. ಇನ್ನು ಎರಡನೇ ಕಾರಣ ಹಾರ್ಮೋನಿನ ತೊಂದರೆಗಳು. ಹಾಲು ಉತ್ಪತ್ತಿ ಮಾಡುವ ಸ್ತನಗ್ರಂಥಗಳು ಹುಟ್ಟುವ ಮೊದಲು ಅಂದರೆ ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಮತ್ತು ಯೌವನಾವಸ್ಥೆ ಮತ್ತು ಗರ್ಭಿಣಿಯಾಗಿರುವಾಗ ಹೀಗೆ 3 ಹಂತಗಳಲ್ಲಿ ಸ್ತನಗ್ರಂಥಿಗಳು ಬೆಳವಣಿಗೆ ಹೊಂದುತ್ತಾವೆ. ಈ 3 ಹಂತಗಳಲ್ಲಿ ಬೆಳವಣಿಗೆ ಹೊಂದುತ್ತಾವು. ಈ ಎಲ್ಲ ಹಂತಗಳಲ್ಲಿ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಏನಾದರೂ ಆದರೆ, ವೈಪರೀತ್ಯ ಏನಾದರೂ ಆದರೆ ಸ್ತನಗಳ ಬೆಳವಣಿಗೆ ಅದು ಕುಗ್ಗಿಬಿಡುತ್ತೆ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮು, ಥೈರಾಯ್ಡ್ ಹಾರ್ಮೋನಿನ ಕಡಿಮೆ ಅಥವಾ ಹೆಚ್ಚಿನ ಸ್ರಾವ, ಮಧುಮೇಹ, ಹೆಚ್ಚಿನ ರಕ್ತದ ಒತ್ತಡ ಅಥವಾ ಹಾರ್ಮೋನಿನ ಸಮಸ್ಯೆಗಳಿಂದಾಗಿ ಇವತ್ತು ನಮ್ಮ ಮಹಿಳೆಯರು ಗರ್ಭಧರಿಸುವುದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದ್ರ ಜೊತೆಗೆ ಈ ಕಾಯಿಲೆಗಳಿದ್ದರೆ ಅವರಲ್ಲಿ ಸ್ತನ ಹಾಲಿನ ಉತ್ಪತ್ತಿ ಕೂಡ ಕಡಿಮೆ ಆಗಿರುತ್ತೆ. ಯಾಕೆಂದರೆ ಸ್ತನಕ್ಕೆ ಹಾಲು ಉತ್ಪಾದಿಸಲು ಹಾರ್ಮೋನುಗಳು ಸೂಚನೆ ಕೊಡಬೇಕು. ಈ ಸೂಚನೆಯನ್ನು ಸ್ತನಕ್ಕೆ ಹಾರ್ಮೋನುಗಳ ವೈಪರೀತ್ಯ ಇರೋದ್ರಿಂದ ಈ ಸೂಚನೆ ಸಿಗಲ್ಲ. ಹೀಗಾಗಿ ಹಾಲಿನ ಉತ್ಪಾದನೆ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಈ ಥರದ ಕಾಯಿಲೆಗಳಿದ್ದವರು ತಾಯಂದಿರು ದಯವಿಟ್ಟು ಆ ಕಾಯಿಲೆಗಳನ್ನು ಗುಣಪಡಿಸ್ಕೋಬೇಕು. ಆಗ ಅವರಿಗೆ ಹೆಚ್ಚು ಹಾಲು ಉಣಿಸ್ಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಇನ್ನು 3ನೇ ಕಾರಣ ಸ್ತನ ಶಸ್ತ್ರಕ್ರಿಯೆ ಅಥವಾ ಸ್ತನಕ್ಕೆ ಏನಾದರೂ ಹಾನಿಯಾಗಿದ್ದರೆ. ಕೆಲವು ಜನ ಮಹಿಳೆಯರಿಗೆ ವೈದ್ಯಕೀಯ ಮತ್ತು ಸೌಂದರ್ಯದ ಕಾರಣಗಳಿಗಾಗಿ ತಮ್ಮ ಸ್ತನ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ಅವರು ಸ್ತನ ಶಸ್ತ್ರಕ್ರಿಯೆ ಮಾಡ್ಕೊಳ್ತಾರೆ. ಸ್ತನದ ಅಳತೆ ಕಡಿಮೆ ಅಥವಾ ಹೆಚ್ಚು ಮಾಡಿಕೊಳ್ತಾರೆ. ಇದು ಹಾಲು ಉತ್ಪಾದಿಸುವ ನಾಳಗಳನ್ನು ಕತ್ತರಿಸಿಬಿಟ್ಟಿದ್ರೆ ಅವರು ಸ್ತನ ಶಸ್ತ್ರಚಿಕಿತ್ಸೆ ಮಾಡಿದಾಗ ಅವು ಮರಳಿ ಬೆಳವಣಿಗೆ ಹೊಂದಿಲ್ಲದೆ ಇರಲಿಕ್ಕಿಲ್ಲ. ಹೀಗಾಗಿ ಸ್ತನದ ಅವರಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ. ಈ ಸ್ತನದ ಶಸ್ತ್ರಚಿಕಿತ್ಸೆ ಯಾರಾದರೂ ಮಾಡಿಸ್ಕೋಬೇಕು ಅಂತ ಇರೋರು, ಸೌಂದರ್ಯದ ಕಾರಣಗಳಿಗಾಗಿ ಮಾಡಿಸ್ಬೇಕು ಅಂತ ಇರೋರು ದಯವಿಟ್ಟು ತಾವು ಮಕ್ಕಳನ್ನು ಹಡಿದ ನಂತರ ತಾಯಿ ಹಾಲನ್ನು ಮಗು ತೆಗೆದುಕೊಳ್ಳುವುದನ್ನು ಬಿಟ್ಟ ನಂತರ ಈ ಶಸ್ತ್ರಚಿಕಿತ್ಸೆಗೆ ಹೋಗಬೇಕು. ಕೆಲವು ಜನ ಸ್ತನದ ತುದಿಯನ್ನು ತೆಗೆದು ಬೇರೆ ಕಡೆ ಜೋಡಿಸ್ರಿ ಅಂತೇಳಿ ಆಪರೇಷನ್ ಮಾಡಿಸ್ಕೊಳ್ತಾರೆ. ಸ್ತನದ ತುದಿಯನ್ನು ಚುಚ್ಚಿಸ್ಕೊಳ್ತಾರೆ ಮತ್ತು ಕೆಲವೊಮ್ಮೆ ಅದು ಸುಟ್ಟಿರಿದ್ದಾಗ ಅಥವಾ ಪೆಟ್ಟು ಬಿದ್ದಾಗ ರೇಡಿಯೇಷನ್ ಥೆರಪಿ ಅಂತ ಮಾಡಿಸ್ಕೊಳ್ತಾರೆ. ಇನ್ನೂ ಕೆಲವರಲ್ಲಿ ಆನುವಂಶೀಯ ತೊಂದರೆಗಳಿರುತ್ತೆ. ಹೀಗಾಗಿ ಅದು ಸ್ತನಹಾನಿ ಆಗಿರುತ್ತೆ. ಹೀಗಾಗಿ ಇವುಗಳೆಲ್ಲದಿಂದಾಗಿ ಸ್ತನ ಹಾಲಿನ ಪೂರೈಕೆ ಕಡಿಮೆಯಾಗಿ ಮಾಮೂಲಿನಂತಾಗದೆ ಅದು ಇರುವ ಸಾಧ್ಯತೆ ಕೂಡ ಇದೆ. ನನ್ನ ಮಗುವಿಗೆ ನಾನು ಹೆಚ್ಚು ಸ್ತನ ಹಾಲು ಕುಡಿಸಲೇಬೇಕು ಅನ್ನೋ ತಾಯಂದಿರು ದಯವಿಟ್ಟು ಈ ಥರದ ಶಸ್ತ್ರಚಿಕಿತ್ಸೆಗಳಿಂದ ದೂರ ಇರೋದು ತುಂಬ ಒಳ್ಳೆಯದು. ಇನ್ನು 4ನೇ ಕಾರಣ ಹಾರ್ಮೋನಿನ ಮೂಲಕ ಜನನ ನಿಯಂತ್ರಣ. ಕೆಲವು ಜನ ತಾಯಿ ಆದ ನಂತರ ಅವರು ಹಾರ್ಮೋನುಗಳನ್ನು ತೆಗೆದುಕೊಳ್ತಾರೆ. ಮುಂದಿನ ಗರ್ಭ ಬೇಗ ಆಗಬಾರ್ದು ಅಂಥೇಳಿ ಹಾರ್ಮೋನನ್ನು ಸೇವಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪಿಲ್ಸ್, ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ. ಇವು ಈಸ್ಟ್ರೋಜನ್ ಯುಕ್ತ ಆಗಿರ್ತಾವೆ. ಜನನ ನಿಯಂತ್ರಣಕ್ಕೆ ಈ ಔಷಧಿಗಳು ಸಹಾಯ ಮಾಡ್ತಾವೆ. ಆದರೆ ಅವರ ತಾಯಂದಿರು ಈ ಔಷಧಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದಂಗೆಲೇ ಅವರ ಸ್ತನ ಹಾಲು ಉತ್ಪಾದನೆ ಕಡಿಮೆ ಮಾಡೋ ಶಕ್ತಿ ಕೂಡ ಈ ಔಷಧಿಗಳಿಗಿರುತ್ತೆ. ಆದರೆ ಈ ಈಸ್ಟ್ರೋಜನ್ ಯುಕ್ತ ಔಷಧಿಗಳನ್ನು ಬಳಸದೆ ಕೆಲವು ಜನ ಪ್ರೊಜೆಸ್ಟ್ರಾನ್ ಅನ್ನೋ ಔಷಧಿಗಳನ್ನು ಬಳಸ್ತೀವಿ ಮಗು ಅಂತ ಹೇಳ್ತಾರೆ. ಆದರೆ ಯಾವುದೇ ಕಾರಣ ಇರಲಿ, ಮಗುವಿಗೆ 2 ತಿಂಗಳ ಆಗೋದ್ರೊಳಗೆ ಯಾವುದೇ ಔಷಧಿಗಳನ್ನು, ಅದು ಹಾರ್ಮೋನ್ಯುಕ್ತ ಔಷಧಿಗಳನ್ನು ಬಳಸದಿರೋದು ಒಳ್ಳೆಯದು. ಮಗುವಿನ ಪಿತ್ತಜನಕಾಂಗ ಈ ಹಾರ್ಮೋನುಗಳನ್ನು ಅದು ಮಗುವಿಗೆ ಸಿಗುತ್ತೆ. ಈ ಔಷಧಿ
ಈ ಹಾರ್ಮೋನುಗಳನ್ನು ಪರಿವರ್ತನೆಗೊಳಿಸುವ ಶಕ್ತಿಯನ್ನು ಹೊಂದಿರೋದಿಲ್ಲ. ಹೀಗಾಗಿ ಆ 2 ತಿಂಗಳ ಅವಧಿಯಲ್ಲಿ ಯಾವುದೇ ಥರದ ಔಷಧಿಗಳನ್ನು ಬಳಸಬಾರ್ದು. ಯಾವುದೇ ಔಷಧಿ ಬಳಸ್ತಾ ಇದ್ದಾಗ ತಾಯಿಗೆ ಗೊತ್ತಾಗತ್ತೆ, ಈ ಔಷಧಿ ತಗೊಂಡ್ರೆ ನನಗೆ ಸ್ತನ ಹಾಲು ಕಡಿಮೆ ಆಗುತ್ತೆ ಅಂತ. ಇದು ಗೊತ್ತಾದ ತಕ್ಷಣ ಈ ಔಷಧಿ ಬಳಕೆಯನ್ನು ಅವರು ನಿಲ್ಲಿಸಿಬಿಡಬೇಕು. ಇನ್ನೂ ಕೆಲವು ಜನ ಈ ಜನನ ನಿಯಂತ್ರಣಕ್ಕಾಗಿ ಡಿಪೋ-ಪ್ರೊವೆರಾದಂತಹ ಒಂದು ಇಂಜೆಕ್ಷನನ್ನು ಅವರು ತೆಗೆದುಕೊಳ್ತಾರೆ. ಇದು 3 ತಿಂಗಳಿನವರೆಗೂ ಅವ್ರ ದೇಹದಲ್ಲಿರುತ್ತೆ. ಹೀಗಾಗಿ ಒಮ್ಮೆ ಒಂದು ಇಂಜೆಕ್ಷನ್ ತೊಗೊಂಡ್ರೆ 3 ತಿಂಗಳು ಅವ್ರ ದೇಹದಲ್ಲಿ ಇದು ಇದ್ದೇ ಇರುತ್ತೆ. ಹೀಗಾಗಿ ಆ ಥರದ ಇಂಜೆಕ್ಷನ್ಗಳನ್ನು ಯಾರು ತೆಗೆದುಕೊಳ್ಳಕೂಡ್ದು. ಯಾಕೆಂದರೆ ಅವು 3 ತಿಂಗಳಿನವರೆಗೂ ಪ್ರಭಾವ ಹೊಂದಿದ್ದು ಮಧ್ಯ ನಿಲ್ಲಿಸಲಿಕ್ಕೆ ಬರೋದೇ ಇಲ್ಲ. ಈಸ್ಟ್ರೋಜನ್ ಔಷಧಿಗಳನ್ನು ಕನಿಷ್ಠ 6 ತಿಂಗಳು, ಅಂದರೆ ಮಗು ಘನಾಹಾರ ಸೇವಿಸಲು ಪ್ರಾರಂಭಿಸಿದ ನಂತರ ತೆಗೆದುಕೊಳ್ಬೋದು, ಬಿಟ್ಟರೆ ಮುಂಚೆ ಅಲ್ಲ. ಇನ್ನು ಕೆಲವೊಂದು ಔಷಧಿಗಳ ಬಳಕೆ, ಮಗು ಹುಟ್ಟುವಾಗ ಉಪಯೋಗಿಸಿದ ಔಷಧಿಗಳು, ಉದಾಹರಣೆಗೆ ಬ್ರೋಮೋಕ್ರಿಪ್ಟಿನ್ ಅನ್ನೋ ಔಷಧಿ, ಎರ್ಗೋಟಾಮಿನ್, ಕಾರ್ಬರ್ಗೋಲಿನ್, ಸ್ಯೂಡೋಇಫೆಡ್ರಿನ್ ಮತ್ತು ಅಂತಹದೇ ನೆಗಡಿ ಗುಣಪಡಿಸೋ ಔಷಧಿಗಳು, ಮೆಥರ್ಜಿನ್, ತೂಕ ಇಳಿಸೋ ಔಷಧಿಗಳು, ಹಸಿವಾಗದಂತೆ ತಡೆಯುವ ಔಷಧಿಗಳು, ಹೆಚ್ಚಿನ ಪ್ರಮಾಣದ ವಿಟಮಿನ್ B6, ಮೂತ್ರ ಹೆಚ್ಚಿಸುವ ಔಷಧಿಗಳು, ಈ ಥರದ ಔಷಧಿಗಳನ್ನು ತಾಯಿ ತೆಗೆದುಕೊಂಡಾಗ ಅವು ಹಾಲು ಉತ್ಪತ್ತಿಯನ್ನು ಕಡಿಮೆಗೊಳಿಸ್ತಾವೆ. ಕಾರಣ ವೈದ್ಯರನ್ನು ಈ ಥರದ ಔಷಧಿಗಳನ್ನು ತೆಗೆದುಕೊಳ್ಳೇಬೇಕಾದ ಪರಿಸ್ಥಿತಿಯಲ್ಲಿ ವೈದ್ಯರನ್ನು ಕಂಡು ಬದಲಿ ಔಷಧಿಗಳನ್ನು ಬರೆದು ಕೊಡಲಿಕ್ಕೆ ತಿಳಿಸ್ಬೇಕು. ಅಥವಾ ಆಯುರ್ವೇದ, ನೈಸರ್ಗೋಪಚಾರ, ಯೋಗ, ಹೋಮಿಯೋಪತಿ, ಸಿದ್ಧ ಈ ಥರದ ಬದಲಿ ಔಷಧಿಗಳನ್ನು ನಾವು ಬದಲಿ ಚಿಕಿತ್ಸಾ ವಿಧಾನಗಳನ್ನು ನಾವು ಪಾಲಿಸೋದು ಇನ್ನೂ ಒಳ್ಳೆಯದು. ಇನ್ನು ಚಹಾ ಮತ್ತು ಕಾಫಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಾಯಿ ಸೇವಿಸ್ತಾ ಇದ್ದರೆ ಅದರಲ್ಲಿರೋ ಕೆಫಿನ್ ಹಾಲಿನ ಉತ್ಪತ್ತಿಯನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಕೆಲವು ಜನ ಆಲ್ಕೋಹಾಲ್, ಮದ್ಯ ಸೇವನೆ ಮಾಡ್ತಾ ಇರ್ತಾರೆ, ಅದರಿಂದ ಕೂಡ ಹಾಲಿನ ಉತ್ಪತ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ಆದಷ್ಟು ಟೀ, ಕಾಫಿ ಕುಡಿಯೋದು, ಮದ್ಯ ಸೇವನೆ ಮಾಡೋದನ್ನು ತಾಯಂದಿರು ಮಾಡಕೂಡ್ದು ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು 6ನೇ ಕಾರಣ ಹಾಲು ಹೀರುವ ತೊಂದರೆಗಳು ಅಥವಾ ಶರೀರಶಾಸ್ತ್ರದ ಸಮಸ್ಯೆಗಳು. ಅಂದರೆ ಈ ಸಮಸ್ಯೆ ಮಗುವಿನಲ್ಲೇ ಇರುತ್ತೆ, ಮಗುವಿಗೆ ಸಮಸ್ಯೆ, ಇದು ತಾಯಿಗೆ ಸಂಬಂಧಿಸಿದ ಸಮಸ್ಯೆ ಅಲ್ಲ. ಇದು ಸ್ತನ ಹಾಲಿನ ಕೊರತೆ ಮಗುವಿಗೆ ಕೂಡ ಸಂಬಂಧಿಸಿದ್ದಾಗಿರುತ್ತೆ. ಸ್ತನಗಳಿಂದ ಹಾಲು ಪಡೀಲಿಕ್ಕೆ ಅದಕ್ಕೆ ತೊಂದರೆ ಆಗ್ತಾ ಇರಬಹುದು. ಮಗು ತನ್ನ ನಾಲಿಗೆಯಿಂದ ಸ್ತನವನ್ನು ಒತ್ತಿ ಸ್ತನಗಳಿಂದ ಹಾಲು ಹೊರಬರುವಂತೆ ಮಾಡಿ ಕುಡಿತಾ ಇರುತ್ತೆ. ನಾಲಿಗೆಯ ಹಿಂಭಾಗದಲ್ಲಿ ಇರುವ ತೆಳ್ಳನೆಯ ಪದರ ನಾಲಿಗೆ ಮುಂದೆ ಚಾಚಲಿಕ್ಕೆ ಆಗದೇ ಇರೋದರಿಂದ ಮಗುವಿಗೆ ಅಡ್ಡಿಯಾಗಿರ್ಬೋದು. ಇದಕ್ಕೆ ಟಂಗ್ ಟೈ ಅಂತಾರೆ. ಮಗು ಅಳುವಾಗ ತನ್ನ ನಾಲಿಗೆಯನ್ನು ಮೇಲು ತುಟಿಗೆ ತಾಕಿಸಲಿಕ್ಕೆ ಸಾಧ್ಯವಾಗದಿದ್ದರೆ ಮತ್ತು ನಾಲಿಗೆ ಹೊರಚಾಚಿದಾಗ ಕೆಳ ತುಟಿಗೆ ನಾಲಿಗೆಯನ್ನು ತಾಕಿಸದೇ ಇದ್ದರೆ ಈ ಸಮಸ್ಯೆ ಇರ್ಬೋದು. ಅದಕ್ಕೆ ಈ ಸೀಳು, ಮತ್ತೊಂದು ಸಮಸ್ಯೆ ಯಾವುದಂದ್ರೆ ಸೀಳು ಅಂಗುಳಗಳಂತಹ ತೊಂದರೆ. ಈ ಥರ ತೊಂದರೆಗಳಿಂದಾಗಿ ಹಾಲು ಹೀರಾಕ ಆ ಮಗುವಿಗೆ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ಈ ಥರದ ತೊಂದರೆಗಳು ಮಗುವಿನಲ್ಲಿದ್ದರೆ ಅದನ್ನು ವೈದ್ಯರ ಹತ್ರ ಕರ್ಕೊಂಡೋಗಿ ಆ ತೊಂದರೆಗಳನ್ನು ಸರಿಪಡಿಸ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇನ್ನು 7ನೆಯ ಕಾರಣ ರಾತ್ರಿ ಸಮಯ ಹಾಲುಣಿಸದಿರುವುದು. ಇದು ಪ್ರತಿಯೊಬ್ಬ ತಾಯಂದಿರು ಮಾಡುವಂತಹ ಕೆಲಸ. ಇದು ರಾತ್ರಿ ತಾನು ಚೆನ್ನಾಗಿ ಮಲಗಬೇಕು ಅಂತೇಳಿ ತಾಯಿ ರಾತ್ರಿಯಲ್ಲೂ ಅವಳ ಹಾಲು ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಆ ರಾತ್ರಿ ಮಲಗಿರೋದ್ರಿಂದ ಅವಳು ಹಾಲು ಕೊಡೋದೇ ಇಲ್ಲ. ಮಗುವಿಗೆ ಯಾವಾಗ ಕುಡಿಬೇಕು ಅನ್ನೋದನ್ನು ಅದಕ್ಕೆ ತಿಳಿಯಲ್ಲ. ಅದಕ್ಕೆ ಹಾಲು ಉತ್ಪತ್ತಿ ಬೇರೆ ತಾಯಂದಿರಲ್ಲಿ ಬೇರೆ ಬೇರೆ ಆಗಿರುತ್ತೆ. ಕಡಿಮೆ ಶೇಖರಣೆ ಹೊಂದಿದವರು ಹೆಚ್ಚು ಸ್ತನ ಹಾಲನ್ನು ಕುಡಿಸ್ಬೇಕಾಗತ್ತೆ. ಅವರು ರಾತ್ರಿ ಇರಲಿ ಹಗಲೇ ಇರಲಿ ಅವರಲ್ಲಿ ಕಡಿಮೆ ಶೇಖರಣೆ ಇದೆ, ಹೀಗಾಗಿ ಅವ್ರು ಕುಡಿಸ್ಲೇಬೇಕಿರುತ್ತೆ. ಆದರೆ ಮಗು ಮಲಗಿದೆ ಅಂತೇಳಿ ಬಿಟ್ಟು ಬಿಡ್ತಾರೆ. ಅದು ಹಸಿವಾದಾಗ ಅದರ ಸೂಚನೆ ಕೊಡುತ್ತೆ ತಾಯಿಗೆ. ಅದರ ಸೂಚನೆಗಳಿಗೆ ತಕ್ಕಂತೆ ತಾಯಿ ಹಾಲು ಉಣಿಸ್ಬೇಕಿರುತ್ತೆ. ಅದು ಮಗುವಿಗೆ ವೇಳೆ ತಿಳಿಯೋದಿಲ್ಲ. ಹಸಿವಾದಾಗ ಅದರ ಸೂಚನೆಗೆ ತಕ್ಕಂತೆ ತಾಯಿ ಹಾಲು ಉಣಿಸ್ಬೇಕಿರುತ್ತೆ. ಮಗು ಮಲಗಿದೆ ಅಂತ ಬಿಡದೆ ಅದು ಹಾಲು ಉಣ್ಣುವ ಸಮಯದಲ್ಲಿ ಅದನ್ನು ಎಬ್ಬಿಸಿ ಹಾಲು ಉಣಿಸೋದು ಅತಿ ಅವಶ್ಯ. ಕೆಲವೊಂದು ಪುಸ್ತಕಗಳಿದೆ, ಕೆಲವೊಬ್ಬರು ಪ್ರೋಗ್ರಾಮ್ಗಳನ್ನೆಲ್ಲ ಕಂಡಕ್ಟ್ ಮಾಡ್ತಾರೆ. ರಾತ್ರಿ ವೇಳೆ ಮಗುವನ್ನು ಹೆಚ್ಚು ಕಾಲ ಮಲಗಿಸುವುದು ಹೇಗೆ ಅಂತ ಈ ಥರದ ಪ್ರೋಗ್ರಾಮ್ಗಳನ್ನು ವಿದೇಶಗಳಲ್ಲಿ ಮಾಡ್ತಾರೆ. ಇವೆಲ್ಲವನ್ನು ಪಾಲಿಸಿ ರಾತ್ರಿಯೆಲ್ಲ ಹಾಲು ಉಣಿಸದೇ ಇರೋದು ತಪ್ಪು.
ಈ ರೀತಿ ರಾತ್ರಿ ಹಾಲು ಉಣಿಸ್ದೇ ಇರೋದ್ರಿಂದ ಕೆಲವು ಮಕ್ಕಳ ತೂಕದಲ್ಲಿ ಏರಿಕೆ ಆಗೋದೇ ಇಲ್ಲ. ಅಷ್ಟೇ ಅಲ್ಲ, ಹಾಲಿನ ಪೂರೈಕೆ ಸಹ ಕುಗ್ಗಿಬಿಡುತ್ತೆ. ಹಾಲನ್ನು ಉತ್ಪಾದಿಸಲು ಸ್ತನಗಳಿಗೆ ಸೂಚನೆ ಕೊಡುವ ಪ್ರೊಲ್ಯಾಕ್ಟಿನ್ ಎಂಬ ಹಾರ್ಮೋನಿನ ಸ್ರಾವ ರಾತ್ರಿ ವೇಳೆ ಹೆಚ್ಚಾಗಿರುತ್ತೆ. ರಾತ್ರಿಯೆಲ್ಲ ಹಾಲು ಉಣಿಸದಿರುವುದರಿಂದ ಪ್ರೊಲ್ಯಾಕ್ಟಿನ್ನ ಸ್ರಾವ ಕೂಡ ಕುಗ್ಗಿ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ರಾತ್ರಿ ನಿದ್ದೆಗೆಡೋದು ಕಷ್ಟಕರವಾದರೂ ಕೂಡ ಮಗುವಿಗೆ ಹೆಚ್ಚು ಹಾಲು ದೊರೆಯುವಂತಾಗಲು ಒಮ್ಮೆ ಅಥವಾ 2 ಬಾರಿ ರಾತ್ರಿ ವೇಳೆ ಎದ್ದು ಸ್ತನ ಹಾಲು ಉಣಿಸುವುದು ಅತ್ಯಂತ ಅವಶ್ಯಕರ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು 8ನೇ ಕಾರಣ ಯಾವುದು ಅಂದರೆ ಹಾಲು ಉಣಿಸಲು ವೇಳಾಪಟ್ಟಿ. ಹಾಲು ಸ್ತನಗಳು ಯಾವಾಗಲೂ ಹಾಲನ್ನು ಉತ್ಪಾದಿಸ್ತಾ ಇರ್ತಾವೆ. ಆದರೆ ಈ ಉತ್ಪಾದನೆಯ ಪ್ರಮಾಣ ಸ್ತನಗಳು ಎಷ್ಟು ಖಾಲಿಯಾಗಿವೆ ಎಂಬುದರ ಮೇಲೆ ಅವಲಂಬಿಸಿರುತ್ತೆ. ಹೆಚ್ಚು ಖಾಲಿಯಾದಾಗ ಹೆಚ್ಚು ಹಾಲು ಉತ್ಪಾದನೆ ಆಗುತ್ತೆ, ಕಡಿಮೆ ಖಾಲಿ ಇದ್ದಾಗ ಕಡಿಮೆ ಹಾಲು ಉತ್ಪಾದನೆ ಆಗುತ್ತೆ. ಅದಕ್ಕೆ ತಾಯಂದಿರು ಒಂದು ಸ್ತನದ ಹಾಲು ಪೂರ್ತಿಯಾಗಿ ಮುಗಿಯುವವರೆಗೂ ಹಾಲು ಉಣಿಸ್ಬೇಕು. ಅದು ಪೂರ್ತಿ ಖಾಲಿಯಾಗುವವರೆಗೂ ಹಾಲು ಉಣಿಸ್ಬೇಕು. ಅದನ್ನು ಒಂದು ಸ್ತನ. ಇನ್ನು ಮಗುವಿಗೆ ಇಷ್ಟ ಇರಲಿ ಬಿಡಲಿ, ಇನ್ನೊಂದು ಸ್ತನದಿಂದ ಹಾಲು ಉಣಿಸೋಕೆ ಪ್ರಾರಂಭ ಮಾಡಬೇಕು. ಅಥವಾ ಅದಕ್ಕೆ ಹೊಟ್ಟೆ ತುಂಬಿದೆ ಅಂತಂದರೆ ಮತ್ತೊಮ್ಮೆ ಹಾಲು ಉಣಿಸುವಾಗ 2ನೇ ಸ್ತನದಿಂದ ಪ್ರಾರಂಭ ಮಾಡಬೇಕು. ಒಂದೇ ಸ್ತನದಿಂದ ಯಾವಾಗಲೂ ಉಣಿಸಬಾರ್ದು. ಹೀಗೆ ಮಾಡೋದ್ರಿಂದ 2 ಸ್ತನಗಳಿಗೆ ಹಾಲು ತಯಾರಿಸಲು ಉತ್ತೇಜನ ದೊರಕುತ್ತೆ. ಹೀಗಾಗಿ ಶಿಶುಗಳ ಬೇಡಿಕೆಗೆ ತಕ್ಕಂತೆ ಪದೇ ಪದೇ ಹಾಲು ಉಣಿಸೋದ್ರಿಂದ ಸ್ತನಗಳು ಬಹುಕಾಲ ಖಾಲಿಯಾಗಿರೋದ್ರಿಂದ ಹೆಚ್ಚು ಹಾಲು ಉತ್ಪತ್ತಿ ಆಗುತ್ತೆ ತಾಯಂದಿರಲ್ಲಿ. ಇನ್ನು ಕೆಲವೊಂದು ಕಾಯಿಲೆಗಳು ಕೂಡ ಸ್ತನ ಹಾಲನ್ನು ಉತ್ಪಾದನೆಯನ್ನು ಕಡಿಮೆ ಮಾಡ್ತಾವೆ. ಅದರಲ್ಲಿ ಮುಖ್ಯವಾಗಿ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದ ಕಾಯಿಲೆ. ಕೆಲವು ಮಹಿಳೆಯರು ಮೊದಲ ಬಾರಿಗೆ ಗರ್ಭಧರಿಸಿದ ಮತ್ತು ಸ್ತನ ಹಾಲು ಉಣಿಸುವ ಸಮಯದಲ್ಲಿ ಈ ಕಾಯಿಲೆಗೆ ಕೂಡ ತುತ್ತಾಗ್ತಾರೆ. ಹಾಲು ಹೆಚ್ಚು ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಫಲಕಾರಿ ಆಗದೇ ಇದ್ದಾಗ ಅವರಿಗೆ ಹೈಪೋಥೈರಾಯ್ಡಿಸಮ್ ಎಂಬ ಕಾಯಿಲೆ ಇರ್ಬೋದು. ಅದಕ್ಕೆ ಆ ಕಾಯಿಲೆಯನ್ನು ಅವರು ಗುಣಪಡಿಸ್ಕೋಬೇಕು. ಆಮೇಲೆ ಇನ್ನು ಜಾಂಡೀಸ್ ಅನ್ನೋ ಕಾಯಿಲೆ ಹುಟ್ಟಿದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈ ಕಾಯಿಲೆ ಕಂಡುಬರುತ್ತೆ. ಹೀಗಾಗಿ ಈ ಜಾಂಡೀಸ್ ಕಾಯಿಲೆಯಿಂದ ಮಗು ಹೆಚ್ಚು ನಿದ್ರಿಸುತ್ತೆ, ಹಾಲು ಕುಡಿಯೋದನ್ನು ಕಡಿಮೆ ಮಾಡುತ್ತೆ. ಹೀಗಾದಾಗ ಪಂಪಿನ ಮೂಲಕ ಆದ್ರೂ ಪಂಪ್ ಸಿಗುತ್ತೆ, ಅದರ ಮೂಲಕವಾದರೂ ಹಾಲನ್ನು ಹೊರತೆಗೆದು ತಾಯಿ ಹಾಲನ್ನು ಹೊರತೆಗೆದು ಅದನ್ನು ಮಗುವಿಗೆ ಕುಡಿಸಿ ಉತ್ಪಾದನೆಯನ್ನು ನಾವು ಹೆಚ್ಚಿಸಿಕೊಳ್ಳೋದು ಅತ್ಯಂತ ಅವಶ್ಯಕ. ಇನ್ನು ಜಾಂಡೀಸ್ ಗುಣ ಆಯ್ತು ಅಂತಂತಂದರೆ ಮಗು ಹೆಚ್ಚು ತಾನಾಗಿ ಹೆಚ್ಚು ಹಾಲು ಕುಡಿತಾ ಬರುತ್ತೆ. ಆಗ ಪಂಪ್ ಮಾಡೋ ಅವಶ್ಯಕತೆ ಬೀಳುವುದಿಲ್ಲ. ಅದಕ್ಕೆ ಜಾಂಡೀಸ್ ಕೂಡ ಕಡಿಮೆ ಮಾಡ್ಕೊಳೋದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕು. ಇನ್ನು ಕೆಲವರಂದರೆ ತೂಕ ಕಡಿಮೆ ಇರುತ್ತೆ. ಹಾಲು ಉಣಿಸೋ ಸಮಯದಲ್ಲಿ ತಕ್ಷಣ ತಿಂಗಳಿಗೆ 2 ಕಿಲೋಗಿಂತ ತೂಕ ಕಡಿಮೆ ಆಗಬಾರ್ದು. ಇದಕ್ಕಿಂತ ಹೆಚ್ಚಿಗೆ ತೂಕ ಕಡಿಮೆ ಆದರೆ ಸ್ತನ ಹಾಲು ಕೂಡ ಉತ್ಪತ್ತಿ ಕಡಿಮೆ ಆಗುತ್ತೆ. ಇದು ತಾಯಂದಿರಲ್ಲಿ ಆಗುತ್ತೆ. ಅದಕ್ಕೆ ತೂಕ ಕಡಿಮೆ ಮಾಡುವ ಔಷಧಿಗಳನ್ನು ಮತ್ತು ಪಾನೀಯಗಳನ್ನು ನಾವು ಆ ಸಮಯದಲ್ಲಿ ನಿಲ್ಲಿಸಬೇಕು. ಅವುಗಳನ್ನು ಗರ್ಭಧರಿಸಿದಾಗ ಹಾಲು ಉಣಿಸೋ ಸಮಯದಲ್ಲಿ ನಾವು ನಿಲ್ಲಿಸಬೇಕು ಮತ್ತು ಹೆಚ್ಚು ಪೋಷಕಾಂಶವುಳ್ಳ ಆಹಾರಗಳನ್ನು ನಾವು ಸೇವಿಸಬೇಕು. ನಮ್ಮ ತೂಕ ನಾವು ಯಾವತ್ತಿಗೂ ಕಡಿಮೆ ಆಗಲಾರ್ದಂಗೆ ಈ ತಾಯಂದಿರು ನೋಡ್ಕೊಳ್ಬೇಕು. ಇನ್ನು ಕೆಲವು ಜನ ರಕ್ತಹೀನತೆಯಿಂದ ಬಳಲೋ ತಾಯಂದಿರುಗಳು ಕೂಡ ಸ್ತನ ಹಾಳುಗಳು ಮುಚ್ಚಿಬಿಡ್ತಾವೆ. ಅವರಲ್ಲಿ ಸ್ತನ ಸೋಂಕಿಗೆ ಅವರು ತುತ್ತಾಗ್ತಾರೆ. ಇನ್ನು ಖಿನ್ನತೆ, ಹಸಿವು, ಜ್ವರ, ಸ್ತನ ರೋಗ ಅಥವಾ ಡಯರಿಯಾ, ನಿರ್ಜಲೀಕರಣ ಅಂತ ಹೇಳ್ತೀವಿ, ಈ ಥರದ ಕಾಯಿಲೆಗಳಲ್ಲಿ ಕೂಡ ಸ್ತನ ಹಾಲಿನ ಉತ್ಪಾದನೆ ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ. ಅದಕ್ಕೆ ಈ ಥರದ ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೊಳ್ಳೋಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಇನ್ನು 10ನೆಯ ಕಾರಣ ಉತ್ತಮ ಆಹಾರದ ಕೊರತೆ. ಗರ್ಭಿಣಿ ಇದ್ದಾಗ ಉತ್ತಮ ಆಹಾರದ ಕೊರತೆ ಮತ್ತು ಅತಿಯಾದ ತೂಕ ಹೊಂದಿರುವುದು ಕೂಡ ಕಡಿಮೆ ಅವಧಿಗೆ ಸ್ತನ ಹಾಲು ಉಣಿಸುವುದಕ್ಕೆ ಕಾರಣ ಆಗುತ್ತೆ. ಪ್ರತಿಯೊಂದು ಮಗುವಿಗೂ ಪೋಷಕಾಂಶವುಳ್ಳ ಆಹಾರ ಸೇವನೆಯ ಹಕ್ಕಿರುತ್ತೆ. ಅದಕ್ಕೆ ಕನ್ವೆನ್ಷನ್ ಆಫ್ ರೈಟ್ಸ್ ಆಫ್ ಚೈಲ್ಡ್ಸ್ ಅನ್ನೋರು ಈ ವಿಚಾರನ ಹೇಳ್ತಾರೆ. ಪೋಷಕಾಂಶಗಳ ಕೊರತೆಯಿಂದಾಗಿ ಪ್ರತಿ ವರ್ಷ 2.7 ಮಿಲಿಯನ್ ಅಥವಾ 45% ಮಕ್ಕಳು ಹಸು ನೀಗ್ತಾ ಇದ್ದಾರೆ. 2015ರಲ್ಲಿ ಜಗತ್ತಿನಲ್ಲಿ 156 ಮಿಲಿಯನ್ 5 ವರ್ಷದೊಳಗಿನ ಮಕ್ಕಳು ವಯಸ್ಸಿಗೆ ತಕ್ಕಂತೆ ಎತ್ತರವನ್ನು ಹೊಂದಿರಲಿಲ್ಲ. 50 ಮಿಲಿಯನ್ ಮಕ್ಕಳಲ್ಲಿ ಎತ್ತರಕ್ಕೆ ತಕ್ಕಂತೆ ತೂಕ ಇರಲಿಲ್ಲ, ಅವರು ಬಡವಾಗಿದ್ದರು. 42 ಮಿಲಿಯನ್ರು
ದಡೂತಿ ದೇಹ ಹೊಂದಿದ್ರು. ಕೇವಲ 43% ಮಕ್ಕಳು 6 ತಿಂಗಳವರೆಗೆ ಸ್ತನ ಹಾಲು ಸೇವಿಸಿದ್ರು. ಕೆಲವೇ ಮಕ್ಕಳು ಉತ್ತಮ ಪೋಷಕಾಂಶವುಳ್ಳ ಬದಲಿ ಆಹಾರ ಸೇವಿಸಿದ್ರು. ಹಲವಾರು ಈ ರೀತಿಯ ವಿಚಾರಗಳನ್ನು ನಾವು ಇನ್ನೂ ಹೆಚ್ಚಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಕಾರ್ಯಕ್ರಮ ವೀಕ್ಷಿಸಿದ ಪ್ರತಿಯೊಬ್ಬ ಬಸವ ಟಿವಿಯ ವೀಕ್ಷಕರಿಗೆ ನಾನು ಶರಣಾರ್ಥಿ.